ದಿನಕ್ಕೊಂದು ದಿವಡ ಕಾಮಿಡಿ ಕತೆ ಇವತ್ತು ಬಿಡೋಣ ಅಂತ ಅನ್ಕೊಂಡಿನಿ. ಎಲ್ಲರೂ ಕೇಳ್ತಿದ್ರಿ ಒಂದ್ಸಾರಿ ಬಿಡಿ ಅಂತೇಳಿ ಇವತ್ತು ಬಿಡ್ತೀನಿ, ಸಪೋರ್ಟ್ ಮಾಡಿ. ಏನೇ ಸ್ವಪ್ನ ಈ ಕಡೆ ಬಂದ್ಬಿಟ್ಟಿದ್ಯಾ ಹೊರಕ್ಕ? ನಾನು ಯಾರು ಗೊತ್ತೈತೆ? ನೀನು ಗೊತ್ತಿಲ್ವೇನೆ ಮಣಿ? ನೀನು ಗೊತ್ತು ಕಣೆ, ಮಣಿಯಮ್ಮ ಅಲ್ವೇನೆ? ನಂಗೆ ಗೊತ್ತು ಕಣೆ, ಯಾಕೆ ಹಿಂಗೆ ಆಡ್ತಿದ್ದಿ? ಮಣಿ 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 ಮಣಿಕೊಂದು ದಾರ ಗೊತ್ತಾ ನಾನು ಇಷ್ಟಪಟ್ಟು ಹುಡುಗನ್ನ ನೀನು ಮಾಡ್ಕೊಂಡ್ಬಿಟ್ಟು ಇವಾಗ ಗೊತ್ತಾ ಅಂತ ಕೇಳ್ತೀಯ? ಸ್ವಪ್ನ ತೆಗಿತ್ತಿ. ಏನೇ ಸ್ವಪ್ನ, ಯಾರ ಜೊತೆ ಮಾತಾಡ್ತಾ ನಿಂತಿ? ಯಾರು ನಿಂತವ್ರಿಲ್ಲಿ? ಯಾರು ಇಲ್ವಲ್ಲ, ಎದಕ್ಕೆ ಯಾರ ಜೊತೆ ಮಾತಾಡ್ತಿದ್ದಿ? ಮಣಿಯಮ್ಮ ಕಾಣಿಸ್ಲಿಲ್ವಾ? ಹಾಗೆ ಮಣಿ ನಿನ್ನ ಇಷ್ಟಪಡ್ತಿದ್ಲಲ್ಲ, ಅವಳನ್ನ ನುಕ್ಕನ್ ಬಂದ್ಬಿಟ್ಟೆ, ಅವಳೇನು ಕಾಣಿಸ್ತಿಲ್ವಾ? ಮಣಿ ಅಲ್ಲ ಕಣೆ ಸ್ವಪ್ನ, ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದೆ ತಪ್ಪಾಗ್ಬಿಟ್ಟೈತೆ, ಹೇಳ್ಬಿಡು ಮಾತಾಡ. ಅದು ಯಾವಾಗಲೂ ಮಣಿಯಮ್ಮ ಅಂತೀಯಲ್ಲ, ಎಲ್ಲೇ ಕಂಡಳು ನಿನ್ನ ಮಾತ್ರ ಕಾಣ್ತಾಳೆ ಏನ ಈ ಮಣಿಯಮ್ಮ? ನನ್ನ ಕಣ್ಣು ಮಾತ್ರ ಕಾಣ್ತಿಲ್ಲವ, ನಿನ್ ಕಣ್ಣು ಅದು ಹೆಂಗ್ ಕಾಣ್ತಾಳೋ ಏನೋ, ನಾನಂತೂ ಕಾಣೆ ಮೂಲಕ ಮಣಿಯಮ್ಮ ಅಂತಿ. ಯವ್ವ ಭಗವಂತ, ಈ ಮಣಿಯಮ್ಮ ನನಗೆ ಮಾತ್ರ ಕಾಣ್ತಾವಳಲ್ಲಪ್ಪೋ. ಈಕೆನ ಏನಾದರೂ ಮಾಡಿ ಹಿಡ್ದಾಕಿಸ್ಬೇಕು, ಯಾವ್ದಾರು ಮಂತ್ರವಾದಿ ಕರೆಸ್ಬೇಕು, ಇಲ್ಲ ಅಂದ್ರೆ ಈಕೆ ನನ್ನ ಬಿಡುದು ರೀ. ನಾನು ಕಾಣ್ತಾವಳ್ರಿ, ನಿಮ್ಮ ಮಣಿಯಮ್ಮ ಕಾಣ್ತಾವಳ. ನೀನು ಅವತ್ತು ಫೋಟೋ ಕೊಟ್ಟಾಗಿಂದ ನಾನು ಹಿಂದೆ ಬಿದ್ದವಳ್ರಿ ಈಕೆ. ನಿಂಗ ಸ್ವಪ್ನ ಅಂತ ಇಡಬಾರ್ದಿತ್ತು, ಸ್ವಪ್ನ ತೆಗಿತಿ ಅಂತ ಇಡಬೇಕಿತ್ತು. ಆಕ್ಟಿಂಗ್ ಮಾಡ, 10 ರೂಪಾಯಿ ಆಕ್ಟಿಂಗ್ ಮಾಡ್ತೀನಿ, 100 ರೂಪಾಯಿ ಆಕ್ಟಿಂಗ್ ಮಾಡ್ತೀನಿ. 10 ರೂಪಾಯಿ ಕೊಟ್ರ 10 ರೂಪಾಯಿಗೆ 100 ರೂಪಾಯಿ ಆಕ್ಟಿಂಗ್ ನಿಂದು. ಏನಯ್ಯ, ನಂಗೆ ಸುಪ್ನತ್ ಗಿತ್ತಿ ಅಂತ ಇಡ್ಬೇಕಿತ್ತು, ನಿನ್ಗ ಮಾರ ಅಂತ ಇಡಬಾರ್ದಿತ್ತು. ಊರೂರ್ ಮಾರಮ್ಮ ಅಂತ ಇಡ್ಬೇಕಿತ್ತು ನಿನ್ಗ. ಮಾರ ನನ್ನ ಮಗನ. ನೀನು ನನ್ನ ಲವ್ ಮಾಡಿ ಮದುವೆ ಆಗಿದ್ದು ಹೆಚ್ಚೈತಿ. ಆಕಿನ ಸ್ವಪ್ನನ್ನ ಇಷ್ಟಪಟ್ಕೊಂಡು ನನ್ನ ಸ್ವಪ್ನ ಅಂದ್ಕೊಂಡು ನನ್ನಿಂದ ನಿಂತಿದೆ. ಮಣಿಯಮ್ಮನ ಯಾವಾಗ ಇಷ್ಟಪಟ್ಟಿದ್ದೆ ನೀನು ಫೋಟೋ ತೋರಿಸ್ದಾಗಿಂದ ಅಮ್ಮ ನನ್ನಿಂದ ಬಿದ್ದವಳಲ್ಲ. ಯವ್ವ, ನಂಗೆ ಗಾಳಿಯಾಗಿ ಕಾಡ್ತಾವಳೆ ಕಣೆ ಯವ್ವ. ಇದ್ಯಾಕವ ಸ್ವಪ್ನ ಈ ತರ ಹಿಂಗ ಕಿರ್ಚಾಡಕತ್ತಿ ನನ್ನ ಮಗ ಮಾರನ್ ಜೊತೆ? ಯಾಕ ಏನಾಯ್ತು? ಯಾಕ ಹಿಂಗೆ ಕಿರ್ಚುದು ನೀನು? ಅತ್ತಿಯವರ, ನೀವು ದಿಟ ಹೇಳ್ರಿ, ನಿಮ್ಗೂ ಮಾರ ಅವಳು ಮಣಿಯಮ್ಮ ಕಾಣಿಸ್ತಾಳೆ ತಾನೆ? ಮಣಿಯಮ್ಮ ಕಾಣಿಸ್ತಾಳೆ ತಾನೆ ನಿಮ್ಗೂ? ನಿಜ ಹೇಳ್ರಿ ಅತ್ತಿಯವರ, ನಿಜ ಹೇಳ್ರಿ. ನನ್ನ ಕಣ್ಣು ಕಾಣಿಸ್ತಾಳ ಅಂದ್ರ ನಿನ್ನ ಮಗ ನಂಬದ ಇಲ್ರಿ. ನಂಗಂತೂ ಭಯ ಹುಟ್ಟಕತ್ತೈತ್ರಿ ಮನೆಯಾಗ. ದಿನ ಕಾಣಿಸ್ತಾಳ್ರಿ. ಹೇಳೆ ಗುಂಡಿ, ಹೇಳು ನಿನ್ಗ ನಿನ್ನ ಸೊಸೆ ಮಾತ್ರ ಕಾಣಿಸೋದು ಅಂತ ಹೇಳೆ ಗುಂಡಿ. ಗುಂಡು ನನ್ನ ಮದುವೆ ಮಾಡ್ಕೊಂತೀನಿ ನಿನ್ನ ಮಗಂಗ ಅಂದ್ಬಿಟ್ಟು ನಂಗೆ ಮೋಸ ಮಾಡ್ಬಿಟ್ಟು ಅದೇ ಅವಳ ಸ್ವಪ್ನ ತಿನ್ ಕರ್ಕ ಬಂದು ಅಟ್ಟಿಯಾಗಿ ಇಟ್ಕೊಂಡಲ್ಲೇ ಮಾತಾಡೇ ಗುಂಡಿ. ಇವಳೇನವ ಮಣಿಯಮ್ಮ ಇಲ್ಲೇ ಕೂತಾಳ? ಇವಳಿಗೆ ಯಾಕಾರ ಮಣಿಯಮ್ಮ ಅಂತ ಹೆಸರಿಟ್ರು ಗುಮ್ಮಮ್ಮ ಅಂತ ಇಡ್ಬೇಕಿತ್ತು. ಇವಳ ಫೋಟೋವ ನನ್ನ ಸೊಸೆ ನೋಡ್ದಾಗಿಂದ ನಮಗೂ ನನ್ನ ಸೊಸೆಗೂ ಬೆನ್ನತ್ತು ಬೇತಾಳ್ದಂಗ ಅಲ್ತ್ಕೊಂಡೈತಲ್ಲ ಇದು ದೆವ್ವ. ಯವ್ವ ನಾನೇ ನಿನ್ನ ದೂರ ಮಾಡಿಲ್ಲ. ನೀನೇ ನನ್ನ ಮಗ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಿಟ್ಟು ಹೋದವಳು. ನನ್ನ ಸೊಸೆ ಚೆನ್ನಾಗತ್ತಳ. ಸ್ವಪ್ನ ಆಮ್ಯಾಗ ಕರ್ಕೊಬಂದು ಮಾಡ್ಕೊಂಡಿದ್ದು. ನಮ್ಮ ಸ್ವಪ್ನಗೆ ಯಾಕೆ ಹಿಂಗು ಹಿಂಸೆ ಕೊಡ್ತೀವಿ? ಹೋಗು ನನಗೂ ನಮ್ಮ ಸ್ವಪ್ನಗೂ ಹಿಂಸೆ ಕೊಬೇಡ ಹೋಗೆ. ಏನ್ಲ ತಮ್ಮಯ್ಯ ಹಿಂಗ ಏನೇನೋ ನೋಡ್ಕೊಂಡು ನಿಂತಿ? ಯಾಕ ಅವ್ವ ಹಿಂಗಾಡ್ತಾವಳೆ? ಸ್ವಪ್ನ ಯಾಕವ ಏನಾಯ್ತವ? ಯವ್ವ, ನೀ ಮನೆ ಅಕ್ಕ ಮದುವೆ ಮಾಡ್ಕೊಟ್ಟು ನನ್ನ ತಪ್ಪು ಮಾಡ್ಬಿಟ್ಟೆ ಕಣಪ್ಪೇ, ತಪ್ಪು ಮಾಡ್ಬಿಟ್ಟೆ. ಈ ದೆವ್ವ ನನ್ನಿಂದ ಸುತ್ತದೆ ಕಣಪ್ಪೇ. ಈ ಮಣಿಯಮ್ಮ ನಮ್ಮ ಮನೆಯವನು ಇಷ್ಟಪಡ್ತಿದ್ದಲ್ಲ, ಆ ಮಣಿಯಮ್ಮ ನನ್ನುವೆ ನಮ್ಮ ಅತ್ತೆನುವೆ ಬೆನ್ನೆತ್ತು ಬೇತಾಳ್ದಂಗೆ ಹಿಡ್ಕೊಳದೆ ಕಣತ್ತೆ ಯವ್ವೋ. ನನಗಂತೂ ಸಾಕಾಗೋಗ್ಬಿಟ್ಟದೆ ಕಣ ಯವ್ವ. ಯಾಕೆ ಬಂದೆ ನಾಲ್ಕಣ್ಣು, ಯಾಕೆ ಬಂದೆ? ನಾನು ಈ ಮನೆ ಸೊಸೆ ಆಗ್ತಾರ ಥರ ನೀನೇ ಮಾಡಿದ್ದು. ಅವ್ರಿಗೆ ಒಳ್ಳೆಯವನು ಹಂಗ ಹಿಂಗ ಅಂತೇಳಿ ನೀನೇ ತೋರಿಸಿದ್ದು. ಇವಾಗ ನಿನ್ನ ಮಗಳನ್ನ ಈ ಮನೆಯ ಜಜ್ಮೆಂಟ್ ಮಾಡಿದೇನೆ. ನಾನು ಸುಮ್ಮನೆ ಬಿಡಲ್ಲ. ಈ ಸ್ವಪ್ನ ಯಾವತ್ತುವೆ ಈ ಮನೆ ಸೊಸೆ ಆಗಬಾರ್ದು. ನಾನೇ ಈ ಮಣಿನೇ ಯಾವತ್ತಿದ್ರು ಮಣಿಯಮ್ಮನೇ ಈ ಮನೆ ಸೊಸೆ. ಏನು ನಮ್ಮವನ ಮುಂದೆ ನಿಂತ್ಕೊಂಡು ದೆವ್ವ ನೀನೇನು ಯೋಚನೆ ಮಾಡ್ತಿದ್ದೆ? ಹೋಗು, ನಮ್ಮವ್ವಗೂ ನಿನಗೂ ಸಂಬಂಧ ಇಲ್ಲ. ನಮ್ಮವ್ವನ್ನ ಯಾಕೆ ನೋಡ್ತಿದ್ದೀನಿ ನೀನು? ನಮ್ಮವ್ವನ ನಂಗೆ ನೋಡ್ಬೇಡ. ಹೋಗು ನನ್ನ ಗಂಡನ ನಮ್ಮ ಅವ್ವನ ನಮ್ಮ ಅತ್ತೆನ ನನ್ನ ತಂಗಿಯರ್ನ ನಂಗೆ ನೋಡ್ಬೇಡ. ಹೋಗು ಏನು ಮ್ಯಾಗ ನಿಂತಿದ್ದಾಳೆ ಈ ಮಣಿಯಮ್ಮ? ನನ್ನ ತಮ್ಮನ ಜೀವನ ಎಲ್ಲಿ ಎಕ್ಕುಟ್ಟೋಗುತ್ತೋ ಅಂದ್ಬಿಟ್ಟು ನನ್ನ ತಮ್ಮನ ಹತ್ರ ದುಡ್ಡಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತಂದಿದ್ದಿ. ಅದಕ್ಕೆ ಎಲ್ಲೋ ನನ್ನ ನಿಂಬಲಿಸ್ತಿರ್ಬೇಕೇನೋ ಇದು. ಅಯ್ಯಯ್ಯೋ ಏನಪ್ಪ ಇದು, ಇರ್ನಾರ್ದಂಗೆ ಇರ್ಬೇ ಬಿಟ್ಕೊಂಡಂಗೆ ಆಯ್ತಲ್ಲ. ನನ್ನೆಣ್ಣೆ ಬರೋಕ್ಕೆ ಬಂತಲ್ಲ ಇದು. ಏನು ಮಾಡೋದು, ಏನು ಬಿಡೋದು? ಅವಳು ಯಾಕ ನಿಮ್ಮ ಅವ್ನು ನೋಡೋಳು? ನಮ್ಮ ಅಕ್ಕನ ಯಾಕೆ ನೋಡೋಳು? ನಮ್ಮ ಅಕ್ಕಂಗೂ ಆಕಿಗೂ ಯಾವ ಸಂಬಂಧ ಐತಿ? ನೀನು ಮನೆ ಸೊಸೆ ಹೋಗುವ ಅವಳು ಬಿಟ್ಟೋಗಿ ಅವನ್ನ ಇಷ್ಟಪಟ್ಟು ಹೊಡೋಗಿತ್ತು ತಾನೆ. ನಾನು ಇನ್ನೊಂದು ಮದುವೆ ಆಗಿತ್ತು. ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ದೆ ಅವಳನ್ನ. ಬಿಟ್ಟು ಹೋಗು ಅಂತಂದ್ರೆ ಯಾರು? ಓದ್ಲಪ್ಪ ಓದ್ಲು. ನೀನು ಹಂಗೆ ನೋಡ್ತಿದ್ದಿ? ಅವಳಿಗೆ ಅಕ್ಕಂಗೂ ಏನು ಸಂಬಂಧ? ಇಲ್ಲ ರೀ, ದುರ್ದು ಉಟ್ಕೊಂಡು ಹೋಗುನ್ ತಲೆ ಮ್ಯಾಗ ಕುಂತವಳ ಅವಳು. ನಾನು ನೋಡ್ತವನಲ್ಲ ತಲೆ ಮ್ಯಾಗ ಕುಂತವಳ. ಅವಳಿಗೆ ನೋಡಿ ಹೆಂಗೆ ಕುಂತವಳ. ಲೇ ಮಣಿಯಮ್ಮ, ಅದಕ್ಕೆ ನಮ್ಮ ಅವನ್ನ ಹಂಗೆ ನೋಡ್ತಿದ್ದಿ? ಇವಳೆ ದೂರನೆ ಅಲ್ಲ. ಇವಳು ಬಂದರೆ ನಮ್ಮ ಮನೆ ಜೀವನ ಯಾಕೆ
ಅಂದ್ಬಿಟ್ಟು ನನ್ನ ಮಗಂತವ ಏನೂ ಇಲ್ಲ. ನಾವು ಬಡವರು ಇದೆಲ್ಲ ಬಾಡಿಗೆ ಅಂತ ಹೇಳ್ಕೊಂಡಿದ್ಮೋ. ನಾನು ನನ್ನ ಮಕ್ಕಳು ಮಾಡಿದ್ದ ಆ್ಯಕ್ಟಿಂಗು ಗೊತ್ತಾಗ್ಬಿಟ್ಟೈತೆ ಅವಳ್ಗ. ಅದಕ್ಕೆ ದೆವ್ವಾಗ ಬಂದವಳೆ ಸತ್ ಮ್ಯಾಗ ನಾವೇನಾರು ಸಾಯಿ ಅಂತ ಹೇಳಿದ್ಮೇನ ನನ್ನ ಮಗನ ಬಿಟ್ರೆ ಸಾಕು ಅಂತ ಹೇಳಿದ್ದ ಆಟಿ. ಅವಳು ಇನ್ನೊಬ್ಬನ ದುಡ್ಡಿರೋನ್ನ ನೋಡ್ಕೊಂಡು ಹೋಗ್ಬಿಟ್ಟು ಅಂಥವು ದುಡ್ಡಿಲ್ಲ ಅಂದ್ಬಿಟ್ಟು ಮತ್ತೆ ಬಂದು ನ್ಯಾಣಕ್ಕ ಸತ್ತೋಗಳೆ. ನಾನ್ಯಾಕ ಹೊಣೆಯಾನೆ? ಬಿಡಲ್ವೇ ಬಿಡಲ್ಲ. ಏಯ್ ಸ್ವಪ್ನ, ನಿಮ್ಮ ಮನೆಯವ್ರು ಯಾರನ್ನೂ ಬಿಡಲ್ಲ. ನಿಮ್ಮ ಅಮ್ಮನ್ನ, ನಿನ್ನ ತಂಗಿನ, ನಿಮ್ಮ ಅತ್ತೆನ ಯಾರನ್ನೂ ಸುಮ್ಮನೆ ಬಿಡಲ್ಲ. ನನ್ನ ಹುಡುಗ ಸಿಗ್ದಾರ ತನ ಮಾಡಿಬಿಟ್ರು. ನಮ್ಮ ಹುಡುಗನ್ನ ಎಷ್ಟು ಇಷ್ಟಪಡ್ತಿದೆ ಗೊತ್ತೇನೆ, ನಾನು ಇಷ್ಟಪಡ್ತಿದೆ ಗೊತ್ತೇನೆ. ಬಿಡಲ್ಲ, ಯಾರನ್ನೂ ಬಿಡಲ್ಲ, ನಾನು ಯಾರನ್ನೂ ಬಿಡಲ್ಲ. ಏಯ್ ಏನು ನಮ್ಮ ಅವ್ವನ್ನ ನನ್ನ ತಂಗಿನ ನಮ್ಮ ಅತ್ತೆನ ಯಾರನ್ನೂ ಬಿಡಕ್ಕಿಲ್ಲ ಅಂತ ಹೇಳ್ತಿದ್ದಿ? ಏನಿಲ್ಲ ನೋಡು, ಕೊಂದ್ಬಿಡ್ತೀನಿ ನಿನ್ನ. ಏನು ಏನು ಏನಂತಿರೋದು? ಅಲ್ಲ ನೋಡಕಯ್ಯ, ನೋಡಿ ಇವಳಿಗೆ ಏನಾರು ಹುಚ್ಚಿಚ್ಚಿ ಹಿಡಿದ್ಬಿಟ್ಟೈತೆ ಹೆಂಗ ಅಂತ. ಸ್ವಪ್ನ ಅಂದ್ಬಿಟ್ಟು ಏನ್ ಬೇಸ್ ನೋಡ್ಕೊಂತಲ್ಲ ಅಂದ್ಬಿಟ್ಟು ಮದುವೆ ಆದಿ. ನಾನು ಇನ್ನೇನಿಲ್ಲಕ್ಕವ ಯಾರನ್ನ ನೀನು ಇಷ್ಟಪಡ್ತಿದ್ದು ಹುಡುಗಿ ಅಂದ್ಲು. ಅವತ್ತಿಂದ ಮಣಿಯಮ್ಮನ ಫೋಟೋ ತೋರಿಸ್ತಿ. ಈಗಿನಿಯೇ ನಾನು ಇಷ್ಟಪಡ್ತಿದ್ದು, ಆದ್ರೆ ಆಕೆ ಅವನ್ನ ಕಟ್ಕೊಂಡು ಓಡೋದು ಅಂತಂದು. ಅವಾಗಿಂದನೂ ಅಯ್ಯೋ ನಮ್ಮ ಅವನು ಹಂಗ ಆಡ್ತಾಳೆ, ಈಗಿನೂ ಹಂಗೆ ಆಡ್ತಾಳೆ. ನಂಗೆ ಸ್ವಪ್ನ ಕಾಯ್ದು ಮಣಿ ಕಾಣಿಸ್ತಾವಳೆ, ಮಣಿಯಮ್ಮ ಕಾಣಿಸ್ತಾವಳೆ ಅಂತೇಳಿ ಯಾಕೆ ಹಿಂಗೆ ಆಡ್ತಿದ್ದಾರೆ ಒಂದು ಅರ್ಥ ಆಯ್ತಿಲ್ಲ ಕಣಕ. ಅಲ್ಲ ಅಲ್ಲಿ ಯಾವ ದೇವನು ಕಾಣಿಸ್ತಿಲ್ವಲ್ಲ? ಯಾವ ದೇವ ಕಾಣಿಸ್ತಿದ್ದೆ ಸ್ವಪ್ನಕ್ಕ? ಅದಕ್ಕೆ ಹಿಂಗೆ ಆಡ್ತಿದ್ದೆ ನೀನು ಎದುರ್ಕೊಳ್ಳೋದಲ್ದೆ ನಮ್ಮನ್ನ ಎದುರಿಸ್ತೀಯಕ್ಕಂತ. ಯಾವ ದೇವನು ಇಲ್ಲ ಕಣೆ. ಅತ್ತೆ ಸೊಸೆರು ಹೇಳ್ರಿ ನಾನು ಕಾಣಿಸ್ತವನಿ ನಮ್ಮ ತಲೆ ಮ್ಯಾಗೆ ಕುಂತವಳೆ ಅಂತ ಹೇಳ್ರಿ. ಈ ಮಣಿಯಮ್ಮನ್ನ ನಿಮ್ಮನೆ ಸೊಸೆ ಆಗದಾರ ಥರ ಮಾಡಿಬಿಟ್ರಲ್ಲ, ನಿಮ್ಮ ವಂಶನ ನಿರ್ವಂಶ ಮಾಡ್ತೀನಿ. ನಾನು ಬಿಡಕ್ಕಿಲ್ಲ, ಯಾರನ್ನೂ ಸುಮ್ಮನೆ ಬಿಡಕ್ಕಿಲ್ಲ. ಏನು ಹೇಳಾರ ಅತ್ತೆ ಸೊಸೆರು? ಹೋಗು, ಹೋಗ್ಬೇಕು ಸುಮ್ಕ. ಏನು ಹೇಳಕ್ಕಿಲ್ಲ, ಏನು ಬಿಡಕ್ಕಿಲ್ಲ. ನಾನೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಗಂತ ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ ಓಡೋದವಳು ನೀನು, ಯಾವನ್ನೂ ಕಟ್ಕೊಂಡು ಓಡೋದವಳು ನೀನು. ನನ್ನ ಮಗನ ಇದಕ್ಕೆ ಯಾಕೆ ಬತ್ತಿ? ಹೋಗು, ನನಗೂ ನಿಂಗೂ ಸಂಬಂಧ ಇಲ್ಲ, ನನ್ನ ಮಗಗೂ ನಿಂಗೂ ಸಂಬಂಧ ಇಲ್ಲ. ಹೋಗ್ತಿರು ಮಣಿಯಮ್ಮ, ಹೊಂಟೋಗು. ಇಲ್ಲಾಂದ್ರೆ ನೋಡು ಮಂತ್ರವಾದಿ ಕರ್ಸಿ ನಿನ್ನ ಹಿಡ್ದಾಕ್ಬಿಡ್ತೀನಿ. ಯವ್ವ ಲೋ ಮಾರ, ನೋಡು ಇಲ್ಲಿ ಮಾರ, ನನ್ನ ಮುಂದೆನೆ ಬಂದ್ಬಿಡ್ತು ಕಣ ಈ ದೆವ್ವ. ಈ ದೆವ್ವ ಲೇ ಮಣಿಯಮ್ಮ ಹೊಂಟೋಗೆ. ನನ್ನ ಸೊಸೆ ಸ್ವಪ್ನ ಒಳ್ಳೆಯವಳು, ಹೊಂಟೋಗೆ. ನನ್ನ ಮಗಂಗೂ ನನ್ನ ಸೊಸೆಗೂ ಕಾಟ ಹಾಕೊಳ್ಬೇಡ, ಹೊಂಟೋಗೆ. ಹಂಗನ್ನೋಳು ದುಡ್ಡಿಲ್ಲ ಅಂದ್ರೆ ಮದುವೆ ಆಗಬೇಕಿತ್ತು ನೀನು. ದುಡ್ಡಿಲ್ಲ ಅಂತ ತಕ್ಷಣ ಓಡೋದಲ್ಲೇ ಯಾವನ ಜೊತೆಕ? ನೀನು ಮಾಡಿದ ತಪ್ಪು. ನನ್ನ ಮಗ ಸೊಸೆದೇನಿಲ್ಲ. ಹೋಗೆ ಮಣಿಯಮ್ಮ ಹೊಂಟೋಗೆ. ನಮ್ಮ ಅತ್ತೆಗೇನು ಕಾಟಕ್ಕೋಗ್ಬೇಡ, ಹೋಗು. ಯಾಕೆ ನಮ್ಮ ಅತ್ತೆಯಿಂದ ಬಿದ್ದಿದ್ಯಾ, ನನ್ನಿಂದ ಬಿದ್ದಿದ್ಯಾ ನೀನು? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ, ನೀನು ಯಾರು ಅಂತಲೂ ಗೊತ್ತಿಲ್ಲ. ನನ್ನ ಮದುವೆ ಆದಾಗ ನನ್ನ ಗಂಡ ಫೋಟೋ ತೋರಿಸಿದ್ಮ್ಯಾಗ ನೀನು ಯಾಕೊಳ್ಳೆ ಒಳ್ಳೆ ಬೆಣ್ಣೆತ್ತು ಬೇತಾಳ್ದಂಗೆ ನನ್ನಿಂದ ಬಿದ್ದಿದ್ದೆ. ನನಗೂ ನಿಂಗೂ ಸಂಬಂಧ ಇಲ್ಲ, ಹೋಗು. ಹೇಳೆ ಮುದ್ಕೆ, ನಿಂಗೂ ಸಂಬಂಧ ಇಲ್ವೇನೆ? ನನ್ನ ಯಾವ ಥರ ಮಾಡಿದೆ ನೀನು? ನನಗೆ ಯಾವ ಥರ ಮಾಡಿದೆ? ನಮ್ಮ ಪ್ರೀತಿ ಸಿಗ್ದಾರ ಥರ ಮಾಡಿಬಿಟ್ಟಲ್ಲೇ ನೀನು. ಏಯ್ ಡುಮ್ಮಿ. ಅಲ್ಲ ಇವಳು ಯಾಕ ಫೋಟೋ ನೋಡ್ದಾಗಿಂದ ಇವಳು ನಮ್ಮ ಅತ್ತೆಗೂ ನನಗೂ ಕಾಣಿಸ್ಕೊತಾವಳೆ. ಇವಳು ಏನು ಅನ್ಯಾಯ ಮಾಡೋರೆ ನಮ್ಮ ಮನೆಯವರು? ಯಾಕೆ ಹಿಂಗೆ ಆಡ್ತಾವಳೆ? ಒಂದು ಅರ್ಥ ಆಯ್ತಿಲ್ವಲ್ಲ. ನಮ್ಮ ಅತ್ತೆ ನೋಡಿದ್ರೆ ಯಾವನ್ನ ಇಷ್ಟಪಟ್ಕೊಂಡು ಓಡೋದ್ಲು, ಹಿಂಗೆ ಮಾಡಿತ್ತು ನನ್ನ ತಪ್ಪಾಯ್ತು ಅಂತ ಹೇಳ್ಕೊಂಡ್ಲು. ಆದರೆ ಇವಳು ಯಾಕೆ ನಮ್ಮಿಂದ ಬಿದ್ದಿದ್ದಳು? ಅಲ್ರಿ ಬಾವರ, ನಮ್ಮ ಅಕ್ಕ ಇವರು ಎಲ್ಲ ಸೇರ್ಕೊಂಡು ಏನಾರು ನಮ್ಗೆ ಹುಚ್ಚಿಡ್ಸಕತ್ತವ್ರೆ ಹೆಂಗ್ರಿ? ಸುಮ್ಮನೆ ಹುಚ್ಚಿಡಿಸ್ತಾರಲ್ಲ. ದೆವ್ವ ಐತಿ, ಭೂತ ಐತಿ, ಅದೈತಿ ಇದೈತಿ ಅಂದ್ಬಿಟ್ಟು ನಮ್ಮ ಕಣ್ಣು ಕಾಣಿಸ್ತಾ ಇರೋದು ಅವ್ರ ಕಣ್ಣಿಗೆ ಹೆಂಗ್ರಿ ಕಾಣಿಸುತ್ತಾ? ಇವ್ರಿಗೆಲ್ಲ ಹುಚ್ಚಿಡ್ದೈತೆ ಬಿಡ್ರಿ. ನಂಗೂ ಅದೇ ಗೊತ್ತಾಗತ್ತಿಲ್ಲ ಕಂಜಯಮ್ಮ. ಏನ್ ಹುಚ್ಚಿಡ್ದೈತೆ ಬಿಟ್ಟೈತೆ ಒಂದು ಅರ್ಥ ಆಗ್ಬೋದು. ಏನ್ ಆಡ್ತಾರೆ ಏನ್ ಬಿಡ್ತಾರೆ ಒಂದು ಗೊತ್ತಾಯ್ತಿಲ್ಲ ಕಣ. ಮೂರೊತ್ತು ಅದು ಇದು ಅನ್ಕೊಂಡು ಏನು ಒಳ್ಳೆ ದೆವ್ವ ಅತ್ತೆ ಸೊಸೆರ್ ಇಬ್ರಿಗೂ ಅದೇ ಆಗ್ಬಿಟ್ಟದ. ನೆಟ್ವರ್ಕ್ ಸಂಸಾರ ಮಾಡಕೈತಿಲ್ಲ. ಮದುವೆ ಆದ ದಿನನೇ ಕೇಳಿದ್ಲ ಇವಳು, ತಗೊಂಡ್ಬಂದು ಫೋಟೋ ತೋರ್ಸುದ್ನ. ಅವತ್ತಿಂದ ದೆವ್ವ ಕಾಣಿಸ್ತದೆ ನಂಗೆ ಅಲ್ಲಿ ದೆವ್ವ ಅಲ್ಲಿ ಗುಮ್ಮ ಅನ್ಕೊಂಡು ಸಾಯ್ತಲ್ಲ ಕಣವಳೆ. ಅಳಿಯಂದ್ರ ಇದು ದಿಟಾಲು ದೆವ್ವದಿಯ ಕಾಟ. ದೆವ್ವ ಇರಬೇಕು, ಇಲ್ಲಾಂದ್ರೆ ನಿಮ್ಮ ಅವ್ವ ನೆಂಟರು ಯಾಕೆ ಸುಮ್ಮನೆ ಹೇಳ್ತಾರೆ? ದೆವ್ವ ಐತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.